8ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ನ ಲೆಸನ್ ನಂಬರ್ 3 ಗುರು ನಾನಕ ಎಂಬ ಈ ಒಂದು ಅಧ್ಯಾಯವನ್ನು ಕನ್ನಡದಲ್ಲಿ ನಾವು ಅಧ್ಯಯನ ಮಾಡ್ತಾ ಸಾಗೋಣ ಬನ್ನಿ. ಮೊದಲಿಗೆ ನಾವು ಗಮನಿಸೋದು ಫ್ರೀ ರೀಡಿಂಗ್ ಆಕ್ಟಿವಿಟಿ. Here are sayings of some great personalities. Read and discuss. Here are sayings ಅಂದರೆ ಇಲ್ಲಿ ಮಹಾನ್ ವ್ಯಕ್ತಿಗಳು ಹೇಳಿರ್ತಕ್ಕಂಥ ಒಂದಿಷ್ಟು ಹೇಳಿಕೆಗಳನ್ನು ಕೊಡಲಾಗಿದೆ. ಅವುಗಳನ್ನು ಓದಿ ಅವುಗಳನ್ನು ಚರ್ಚೆ ಮಾಡೋಣ ಬನ್ನಿ. ಇಫ್ ಯು ವಾಂಟ್ ಟು ಅಚೀವ್ ಯುವರ್ ಗೋಲ್, ನೀವು ನಿಮ್ಮ ಗುರಿಯನ್ನು ಮುಟ್ಟಬೇಕೆಂದಿದ್ದರೆ ಗೋ ಇನ್ ದ ಪಾತ್ ಆಫ್ ಧಮ್ಮ ಮೀನ್ಸ್ ಧರ್ಮ ಅಂತ ಅರ್ಥವನ್ನು ಕೊಡುತ್ತೆ. ಗೋ ಇನ್ ದ ಪಾತ್ ಆಫ್ ಧಮ್ಮ, ನೀವು ನಿಮ್ಮ ಗುರಿಯನ್ನು ಸಾಧಿಸಬೇಕೆಂದಿದ್ದರೆ ನೀವು ಧರ್ಮದ ಹಾದಿಯಲ್ಲಿ ನಡೆಯಿರಿ ಅಂತ ಹೇಳಿ ಗೌತಮ ಬುದ್ಧ ಅವರು ಹೇಳುತ್ತಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಮಹಾನ್ ವ್ಯಕ್ತಿ ಮಹಾವೀರ ಅವರು ಹೇಳ್ತಾರೆ, ಡು ನಾಟ್ ಹಾರ್ಮ್ ಅನಿಮಲ್ಸ್ ಆ್ಯಂಡ್ ಕ್ರಿಯೇಚರ್ಸ್. ಇಲ್ಲಿ ಪ್ರಾಣಿಗಳಿಗೆ ಮತ್ತು ಇತರೆ ಜೀವಿಗಳಿಗೆ ನೀವೆಂದು ನೋವನ್ನುಂಟು ಮಾಡಬೇಡಿ ಅಂತ ಹೇಳಿ ಮಹಾವೀರ ಅವರು ಹೇಳ್ತಾರೆ. ಇನ್ನು ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ಆಲ್ವೇಸ್ ಸ್ಪೀಕ್ ದ ಟ್ರೂತ್, ಯಾವಾಗಲೂ ಸತ್ಯವನ್ನು ಮಾತನಾಡಿ ಅಂತ ಹೇಳ್ತಾರೆ. ಈಗ ಕೊನೆಯದಾಗಿರ್ತಕ್ಕಂಥದ್ದನ್ನು ನೋಡೋಣ. ಇಫ್ ಯು ಹ್ಯಾವ್ ಫೇತ್, ನೀವು ವಿಶ್ವಾಸವನ್ನು ಹೊಂದಿದ್ದರೆ ಯು ಕ್ಯಾನ್ ಚೇಂಜ್ ಯುವರ್ ಡೆಸ್ಟಿನಿ, ನೀವು ನಿಮ್ಮ ಭವಿಷ್ಯತ್ತನ್ನು ಬದಲಾಯಿಸಬಹುದು ಎಂದು ಅಬ್ದುಲ್ ಕಲಾಂ ಅವರು ಇಲ್ಲಿ ಹೇಳುತ್ತಾರೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಮುಖ್ಯವಾಗಿರ್ತಕ್ಕಂತಹ ಪಾಠವನ್ನು ಶುರು ಮಾಡೋಣ. ಗುರು ನಾನಕ ಈಸ್ ಅ ಗ್ರೇಟ್ ಸಿಖ್ ಸೈಂಟ್. ಗುರು ನಾನಕ ಇವರು ಮಹಾನ್ ಅಥವಾ ಪ್ರಸಿದ್ಧ ಒಬ್ಬ ಸಿಖ್ ಸಂತ. Let us read about how he influenced people with his noble thoughts. Let us read ಅಂದರೆ ನಾವೆಲ್ಲರೂ ಸೇರಿ ಓದೋಣ. ಅಬೌಟ್ ಎದ್ರ ಬಗ್ಗೆ ಓದೋದು ಅಂತಂದರೆ ಹೌ ಹಿ ಇನ್ಫ್ಲುಯೆನ್ಸ್ಡ್, ಅವರು ಹೇಗೆ ನಮ್ಮ ಜನರ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಹೌ ಹಿ ಇನ್ಫ್ಲುಯೆನ್ಸ್ಡ್ ಅಂತಂದರೆ ಪ್ರಭಾವ ಬೀರುವುದು, ಪೀಪಲ್ ಅಂದರೆ ಜನ, ವಿತ್ ಹೀಸ್ ನೋಬಲ್ ಥಾಟ್ಸ್ ಯಾವ ಒಂದು ಉದಾತ್ತ ವಿಚಾರಗಳಿಂದ ನಮ್ಮ ಜನರ ಮೇಲೆ ಅವರು ಪ್ರಭಾವ ಬೀರಿದ್ದಾರೆ ಅನ್ನುವುದನ್ನು ಇಲ್ಲಿ ನಾವು ಅಧ್ಯಯನ ಮಾಡೋಣ. ಗುರು ನಾನಕ ವಾಸ್ ದ ಫಸ್ಟ್ ಗುರು ಆಫ್ ಸಿಖ್ಸ್. ಇಲ್ಲಿ ಗುರು ನಾನಕ ಇವರು ಸಿಖ್ಖರ ಮೊದಲ ಗುರು ಅಂತ ಹೇಳುತ್ತಾರೆ. ಹಿ ವಾಸ್ ಬೋರ್ನ್ ಆನ್ 15th April 1469. ಈ ಗುರು ನಾನಕ ಎಂಬುವರು 15ನೇ ಏಪ್ರಿಲ್ 1469ರಲ್ಲಿ ಇವರು ತಲವಂಡಿ ಅಂತಕ್ಕಂತಹ ಲಾಹೋರದ ಸಮೀಪವಿರತಕ್ಕಂತಹ ತಲವಂಡಿಯಲ್ಲಿ ಜನಿಸಿದರು. ಹಿ ವಾಸ್ ಬೋರ್ನ್ ಆನ್ 15th April 15ನೇ ಏಪ್ರಿಲ್ 1469ರಲ್ಲಿ ಜನಿಸಿದರು. ಎಲ್ಲಿ ಜನಿಸಿದರು ಅಂತಂದರೆ ನಿಯರ್ ಲಾಹೋರ್, ಅಂದರೆ ಲಾಹೋರ್ನ ಸಮೀಪವಿರುವಂಥ ಒಂದು ಹಳ್ಳಿ, ಅದು ತಲವಂಡಿ ಅಂತಕ್ಕಂಥದ್ದು. ದಿಸ್ ಪ್ಲೇಸ್ ಈಸ್ ಕಾಲ್ಡ್ ನಾನಕ್ ಸಾಹೇಬ್. ಇವತ್ತಿಗೆ ಈ ಸ್ಥಳವನ್ನು ನಾವು ನಾನಕ ಸಾಹೇಬ್ ಎಂದು ಗುರುತಿಸುತ್ತೇವೆ ಅಥವಾ ಕರೆಯುತ್ತೇವೆ. ವಿಚ್ ಈಸ್ ನೌ ಇನ್ ಪಾಕಿಸ್ತಾನ್. ಈ ಒಂದು ಸ್ಥಳ ಇವತ್ತು ಈಗಿನ ಭಾರತದಲ್ಲಿಲ್ಲ, ಇದು ಈಗಿನ ಪಾಕಿಸ್ತಾನದಲ್ಲಿ ಇದೆ. ಈವನ್ ಆ್ಯಸ್ ಅ ಚೈಲ್ಡ್, ಆತ ಮಗುವಾಗಿದ್ದಾಗಲೂ ಸಹಿತ ನಾನಕ್ ವಾಸ್ ಡಿಫ್ರೆಂಟ್ ಫ್ರಾಮ್ ಅದರ್ ಚಿಲ್ಡ್ರನ್. ನಾನಕ್ ಅನ್ನುವಂತಹ ಈ ವ್ಯಕ್ತಿ, ಸಿಖ್ ಧರ್ಮದ ಗುರು, ತುಂಬ ವಿಭಿನ್ನವಾಗಿದ್ದರು ಇತರ ಮಕ್ಕಳಿಗಿಂತ. ಹೇಗೆಂದರೆ ಹಿ ಡಿಡ್ ನಾಟ್ ಪ್ಲೇ ವಿತ್ ಫ್ರೆಂಡ್ಸ್, ಆತ ತನ್ನ ಸ್ನೇಹಿತರೊಂದಿಗೆ ಎಂದಿಗೂ ಆಟ ಆಡ್ತಾ ಇರಲಿಲ್ಲ. ಹಿ ವಾಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಗಾಡ್, ಅವರು ಯಾವಾಗಲೂ ದೇವರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರು, ವಿಚಾರ ಮಾಡ್ತಾಯಿದ್ರು ಅಂತ ಇಲ್ಲಿ ಹೇಳಲಾಗುತ್ತೆ. ವೆನ್ ನಾನಕ್ ವಾಸ್ 14, ಯಾವಾಗ ನಾನಕರಿಗೆ 14 ವರ್ಷ ತುಂಬಿತು, ಹೀಸ್ ಫಾದರ್ ಮೇಥಾ ಖಾಲು ಅಂತಕ್ಕಂಥವರು, ಅವರ ತಂದೆಯ ಹೆಸರು ಮೇಥಾ ಖಾಲು, ಫೌಂಡ್ ಅ ವೈಫ್ ಫಾರ್ ಹಿಮ್, ಅವನಿಗೆ ಮದುವೆ ಮಾಡಿದರು ಅಥವಾ ಅವನಿಗೆ ಒಂದು ಹೆಂಡತಿಯನ್ನು ಅಥವಾ ಧರ್ಮಪತ್ನಿಯನ್ನು ಹುಡುಕಿ ಅವರ ಮದುವೆ ಮಾಡಿದರು.
ಥಿಂಕಿಂಗ್ ದ್ಯಾಟ್ ಇಟ್ ವುಡ್ ಬ್ರಿಂಗ್ ಅ ಚೇಂಜ್ ಇನ್ ದ ಬಾಯ್. ಮದುವೆ ಮಾಡಿದಾಗಲಾದರೂ ಅಟ್ಲೀಸ್ಟ್ ಆ ನಾಲ್ಕರಲ್ಲಿ ಜೀವನದಲ್ಲಿ ಏನಾರ ಬದಲಾವಣೆ ಆದೀತು ಅನ್ನುವಂಥ ವಿಚಾರದಿಂದ ಮೇತಾ ಕಾಲು ಅಂತಕ್ಕಂಥವರ ತಂದೆಯವರು ಅವರಿಗೆ ಮದುವೆ ಮಾಡಿದರು. ಬಟ್ ಹಿ ಡಿಡ್ ನಾಟ್ ಟೇಕ್ ಎನಿ ಇಂಟ್ರೆಸ್ಟ್ ಇನ್ ದ ವರ್ಲ್ಡ್ಲಿ ಪ್ಲೀಸರ್. ಬಟ್ ಆದರೆ ನಾನಕ್ ಡಿಡ್ ನಾಟ್ ಟೇಕ್ ಅಂದರೆ ನಾನಕ್ ಅವರು ಯಾವುದೇ ತೆರನಾಗಿರ್ತಕ್ಕಂಥ ಆಸಕ್ತಿಯನ್ನು ತೋರಿಸಲಿಲ್ಲ. ಯಾವುದರಲ್ಲಿ ಅಂದರೆ ವರ್ಲ್ಡ್ಲಿ ಪ್ಲೀಸರ್ಸ್ ಅಂತ ಹೇಳ್ತೇವೆ. ವರ್ಲ್ಡ್ಲಿ ಅಂತಂದರೆ ಲೌಕಿಕ ಸುಖ ಅಂತ ಕರಿತೇವೆ ನಾವು. ಲೌಕಿಕ ಸುಖದಲ್ಲಿ ಅವರು ಯಾವುದೇ ತೆರನಾಗಿರ್ತಕ್ಕಂತಹ ಒಂದು ಆಸಕ್ತಿಯನ್ನು ಹೊಂದಿರಲಿಲ್ಲ. ಹಿ ಯೂಸ್ಡ್ ಟು ಗೋ ಟು ದ ಫಾರೆಸ್ಟ್. ಅವ್ರು ಯಾವಾಗಲೂ ಅರಣ್ಯಕ್ಕೆ ಹೋಗ್ತಾಯಿದ್ರು. ಅರಣ್ಯಕ್ಕೆ ಹೋಗಿ ಏನು ಮಾಡ್ತಾಯಿದ್ರು ಅಂತಂದರೆ ಆ್ಯಂಡ್ ಸಿಟ್ ಫಾರ್ ಅವರ್ಸ್ ಥಿಂಕಿಂಗ್ ಅಬೌಟ್ ಗಾಡ್. ಅಲ್ಲಿ ಭಾಳಷ್ಟು ಗಂಟೆಗಳವರೆಗೆ ಕೂತ್ಕೊಂಡು ದೇವರ ಬಗ್ಗೆ ಚಿಂತನೆಯನ್ನು ಮಾಡ್ತಾಯಿದ್ರು. ಒನ್ ಡೇ ಒಂದು ದಿನ ನಾನಕ್ಸ್ ಫಾದರ್ ನಾನಕ್ ಅವರ ತಂದೆ ಗೇವ್ ಹಿಮ್ ಸಮ್ ಮನಿ ಒಂದಿಷ್ಟು ಹಣವನ್ನು ಆತನ ಕೈಗೆ ಕೊಟ್ಟರು. ಆ್ಯಂಡ್ ಸೇಡ್ ಮತ್ತು ಹೇಳಿದರು, ಟೇಕ್ ದಿಸ್ ಮನಿ ಈ ಹಣವನ್ನು ತೆಗೆದುಕೋ, ಬಾಯ್ ಸಮ್ ಗೂಡ್ಸ್ ಕೆಲವು ಸರಕುಗಳನ್ನು ಕೊಂಡುಕೋ, ಆ್ಯಂಡ್ ಸೆಲ್ ದೆಮ್ ಆ್ಯಂಡ್ ಗೆಟ್ ಗುಡ್ ಪ್ರಾಫಿಟ್ ಅವುಗಳನ್ನು ಮಾರಿ ಒಳ್ಳೆಯ ಒಂದು ಲಾಭವನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಆತನ ಕೈಗೆ ಹಣವನ್ನು ಕೊಟ್ಟರು. ನಾನಕ್ ಅಗ್ರೀಡ್ ಆ್ಯಂಡ್ ಲೆಫ್ಟ್ ದ ಹೌಸ್. ನಾನಕ್ ಇದಕ್ಕೆ ಒಪ್ಪಿಕೊಂಡು ಮನೆಯನ್ನು ಬಿಟ್ಟು ಹೊರಟರು. ಇದಕ್ಕೆ ಟು ಬೈ ಗೂಡ್ಸ್ ಸರಕುಗಳನ್ನು ಕೊಂಡುಕೊಡುವುದಕ್ಕಾಗಿ. ಆನ್ ದ ವೇ ಅಂದರೆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಹಿ ಸಾ ಸಮ್ ಸನ್ಯಾಸಿಸ್. ಅವರು ಹೋಗ್ತಿರ್ಬೇಕಾದ ದಾರಿಯಲ್ಲಿ ಕೆಲವೊಂದಿಷ್ಟು ಸನ್ಯಾಸಿಗಳು ಹೋಗ್ತಾಯಿದ್ರು. ದೇ ವರ್ ಸ್ಟಾರ್ವಿಂಗ್. ಅವರು ತುಂಬ ಹಸಿವಿನಿಂದ ಬಳಲ್ತಾ ಇದ್ದರು ಅಥವಾ ಹಸಿವಾಗಿತ್ತು ಅವರಿಗೆ. ದೇ ಲುಕ್ಡ್ ಫೇಲ್. ಅವರು ತುಂಬ ಫೇಲ್ ಆಗಿ ಅಂದರೆ ಒಂದಿಷ್ಟು ಅವರಲ್ಲಿ ಚಿಯರ್ಫುಲ್ನೆಸ್ ಇರಲಿಲ್ಲ, ತುಂಬ ಫೇಲ್ ಆಗಿದ್ದರು. ಆ್ಯಂಡ್ ವೀಕ್ ಅಂದರೆ ದುರ್ಬಲರಾಗಿದ್ದರು. ನಾನಕ್ ಸ್ಪೋಕ್ ಟು ದೆಮ್. ನಾನಕ್ ಅವ್ರ ಜೊತೆಗೆ ಮಾತಾಡ್ತಾರೆ. ಆ್ಯಂಡ್ ಕೇಮ್ ಟು ನೋ ದ್ಯಾಟ್. ಅವರಿಗೆ ಒಂದು ವಿಚಾರ ಗೊತ್ತಾಗುತ್ತೆ. ದೇ ಹ್ಯಾಡ್ ನಾಟ್ ಈಟನ್ ಎನಿಥಿಂಗ್ ಫಾರ್ ಮೆನಿ ಡೇಸ್. ಬಹಳಷ್ಟು ದಿನಗಳಿಂದ ಅವರು ಯಾವುದೇ ಆಹಾರ ಸ್ವೀಕರಿಸಿಲ್ಲ ಅನ್ನುವಂಥ ವಿಚಾರ ಆ ನಾನಕನಿಗೆ ಗೊತ್ತಾಗುತ್ತೆ. ನಾನಕ್ ಗೇವ್ ದ ಮನಿ ವಿಚ್ ಹೀಸ್ ಫಾದರ್ ಗೇವ್. ನಾನಕ್ ಏನು ಮಾಡ್ತಾನೆ, ತನ್ನ ಬಳಿ ತನ್ನ ತಂದೆ ಕೊಟ್ಟಿರುವಂಥ ಹಣ ಇರುತ್ತಲ್ಲ, ಆ ಹಣವನ್ನು ಏನು ಮಾಡ್ತಾನೆ, ಆ ಸನ್ಯಾಸಿಗಳಿಗೆ ಕೊಡ್ತಾನೆ. ಟು ದ ಸನ್ಯಾಸೀಸ್. ದೇ ಬ್ಲೆಸ್ಡ್ ಹಿಮ್ ಆ್ಯಂಡ್ ಮೂವ್ಡ್ ಆನ್. ಅವರು ಇವನಿಗೆ ಆಶೀರ್ವಾದ ಮಾಡಿ ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಹೊರಡ್ತಾರೆ. ನಾನಕ್ ಕೇಮ್ ಬ್ಯಾಕ್ ಹೋಮ್. ನಾನಕ ಈಗ ಹಿಂತಿರುಗಿ ಮನೆಗೆ ಬರ್ತಾನೆ. ಹಿ ಟೋಲ್ಡ್ ಹಿಸ್ ಫಾದರ್ ವಾಟ್ ಹಿ ಹ್ಯಾಡ್ ಡನ್ ವಿತ್ ದ ಮನಿ. ಮತ್ತು ತನ್ನ ತಂದೆಗೆ ಬಂದು ಹೇಳ್ತಾನೆ, ನೀವು ಕೊಟ್ಟಿರ್ತಕ್ಕಂಥ ಹಣವನ್ನು ನಾನು ಹೇಗೆ ಬಳಸ್ಕೊಂಡೆ, ಹೇಗೆ ಬಳಕೆ ಮಾಡಿದೆ ಅಂಥೇಳಿ ಅಲ್ಲಿ ಆತ ಹೇಳ್ತಾನೆ. ಹಿಸ್ ಫಾದರ್ ವಾಸ್ ಫೆಡ್ ಅಪ್ ವಿತ್ ಹಿಸ್ ಸ್ಟ್ರೇಂಜ್ ಬಿಹೇವಿಯರ್. ಇಲ್ಲಿ ಆತನ ತಂದೆಗೆ ಬೇಸರ ಆಯಿತು ಅಂತ. ಹಿಸ್ ಫಾದರ್ ವಾಸ್ ಫೆಡ್ ಅಪ್ ವಿತ್ ಹಿಸ್ ಸ್ಟ್ರೇಂಜ್ ಬಿಹೇವಿಯರ್. ಅವನ ವಿಚಿತ್ರವಾಗಿರ್ತಕ್ಕಂಥ ವರ್ತನೆಯಿಂದ ಆತನಿಗೆ ತುಂಬ ಏನಾಯಿತಪ್ಪ, ಫೆಡ್ ಅಪ್ ಬೇಸರ ಆಯಿತು. ಹಿ ಸೆಂಟ್ ಹಿಮ್ ಅವೇ ಟು ಹೀಸ್ ಸಿಸ್ಟರ್ ನಾನಕಿ. ಈಗ ಅವರ ತಂದೆಯವರು ಏನು ಮಾಡ್ತಾರೆ ಅಂದರೆ ಈ ನಾನಕ್ ಅಂತಕ್ಕಂತಹ ಒಂದು ಹುಡುಗನನ್ನು ತನ್ನ ಸಹೋದರಿಯಾಗಿರ್ತಕ್ಕಂಥ ನಾನಕಿಯ ಬಳಿಗೆ ಕಳಿಸಿಕೊಡ್ತಾರೆ. ಹೂ ವಾಸ್ ಲಿವಿಂಗ್ ವಿತ್ ಹರ್ ಹಸ್ಬೆಂಡ್ ಆ್ಯಟ್ ಸುಲ್ತಾನ್ಪುರ್ ಇನ್ ಪಂಜಾಬ್. ಅವರ ಅಂದರೆ ಮಗಳು ಅಥವಾ ನಾನಕ್ ಅವರ ಸಿಸ್ಟರ್ ಸಹೋದರಿ ಎಲ್ಲಿದ್ದರು ಅಂತಂದರೆ ಅವರು ತನ್ನ ಗಂಡನೊಂದಿಗೆ ಈ ಪಂಜಾಬ್ನ ಸುಲ್ತಾನ್ಪುರ್ ಅಂತಕ್ಕಂತಹ ಒಂದು ಊರಲ್ಲಿ ವಾಸವಾಗಿದ್ದರು. ಸೊ ಅಲ್ಲಿಗೆ ಇವರನ್ನು ಕಳುಹಿಸಿ ಕೊಡಲಾಯಿತು. ನಾನಕಿ ಫೌಂಡ್ ಅ ಜಾಬ್ ಫಾರ್ ನಾನಕ್. ಈಗ ಸಹೋದರಿಯಾಗಿರ್ತಕ್ಕಂಥ ನಾನಕಿ ಏನು ಮಾಡ್ತಾರೆ ಅಂತಂದರೆ ತನ್ನ ಸಹೋದರನಾಗಿರ್ತಕ್ಕಂಥ ನಾನಕ್ಗೆ ಏನು ಮಾಡ್ತಾರೆ, ಒಂದು ಕೆಲಸವನ್ನು ಹುಡುಕಿ ಕೊಡುತ್ತಾರೆ. ಎವ್ರಿ ಒನ್ ವಾಸ್ ಪ್ಲೀಸ್ಡ್ ವಿತ್ ಹಿಮ್. ನಾನಕ್ ಹಿ ಡಿಡ್ ಹೀಸ್ ಜಾಬ್ ವೆಲ್. ಯಾವಾಗ ಆತಗೆ ಒಂದು ಜಾಬ್ ಸಿಗುತ್ತೆ ಅಥವಾ ಒಂದು ಕೆಲಸ ಸಿಗುತ್ತೆ, ಆ ಕೆಲಸವನ್ನು ಅವರು ಅತ್ಯುತ್ತಮವಾಗಿ ಮಾಡ್ತಾರೆ. ಎವ್ರಿ ಒನ್ ವಾಸ್ ಪ್ಲೀಸ್ಡ್ ವಿತ್ ಹಿಮ್. ಪ್ರತಿಯೊಬ್ಬರು ಅವರೊಂದಿಗೆ ತುಂಬ ಸಂತೋಷದಿಂದ ಇದ್ದರು. ಆಫ್ಟರ್ ಸಮ್ ಟೈಮ್ಸ್ ಕೆಲವು ಸಮಯದ ನಂತರ ನಾನಕ್ ರಿಕ್ವೆಸ್ಟೆಡ್ ಹಿಸ್ ಫಾದರ್ ಟು ಸೆಂಡ್ ದೇರ್ ಸರ್ವಂಟ್ ಮಾರ್ಧನ ಟು ಹೀಸ್ ಪ್ಲೇಸ್. ಈಗ ನಾನಕ್ ಅವರು ತಮ್ಮ ತಂದೆಗೆ ಒಂದು ವಿನಂತಿ ಮಾಡಿಕೊಳ್ತಾರೆ, ತಮ್ಮ ಸೇವಕನಾಗಿರ್ತಕ್ಕಂತಹ ಮಾರ್ಧನನನ್ನು ತನ್ನೊಂದಿಗೆ ಕಳಿಸುವಂತೆ, ತನ್ನ ಕಡೆಗೆ ಕಳಿಸಿಕೊಡುವಂತೆ ಕೇಳಿಕೊಳ್ಳುತ್ತಾರೆ. ಫಾದರ್ ಟು ಸೆಂಡ್ ದೇರ್ ಸರ್ವಂಟ್ ಮಾರ್ಧನ ಟು ಹೀಸ್ ಪ್ಲೇಸ್.
ಮಾರ್ದನ ವಾಸ್ ಅ ಮುಸ್ಲಿಂ. ಮಾರ್ದನ ಅಂತಕ್ಕಂಥ ವ್ಯಕ್ತಿ ಏನಿದ್ದಾರೆ ಇವರು ಮುಸ್ಲಿಂ ಆಗಿದ್ದು ಅಥವಾ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದರು. ಹಿ ವಾಸ್ ಅ ಗುಡ್ ಸಿಂಗರ್. ಆತ ಒಬ್ಬ ಒಳ್ಳೆಯ ಹಾಡುಗಾರನಾಗಿದ್ದ. ನಾನಕ್ ಯೂಸ್ಡ್ ಟು ರೈಟ್ ಸಾಂಗ್ಸ್ ಇನ್ ಪ್ರೇಸ್ ಆಫ್ ಗಾಡ್. ನಾನಕ್ ಅವರು ಏನು ಮಾಡ್ತಾಯಿದ್ರೆ ದೇವರನ್ನ ಸ್ತುತಿ ಮಾಡತಕ್ಕಂಥ ಕೆಲವು ಹಾಡುಗಳನ್ನು ಅವರು ಬರಿತಾ ಇದ್ರು. ರೈಟ್ ಸಾಂಗ್ಸ್ ಇನ್ ಪ್ರೇಸ್ ಆಫ್ ಗಾಡ್ ಅಂತಂದರೆ ದೇವರನ್ನು ಸ್ತುತಿಸುವಂತಹ ಹಾಡುಗಳನ್ನು ರಚನೆ ಮಾಡ್ತಾ ಇದ್ರು. ಎವ್ರಿ ಮಾರ್ನಿಂಗ್, ಪ್ರತಿದಿನ ಮುಂಜಾನೆ, ಹಿ ಆ್ಯಂಡ್ ಮಾರ್ದನ, ಇಲ್ಲಿ ನಾನಕ ಮತ್ತು ಮಾರ್ದನ ಇಬ್ಬರು ಸೇರಿ ಏನು ಮಾಡ್ತಾಯಿದ್ರು, ಸ್ಯಾಂಗ್ ಹಾಡ್ತಾಯಿದ್ರು. ದೀಸ್ ಹೈಮ್ಸ್ ಅಂದರೆ ಭಜನೆಗಳನ್ನು ತಿಳ್ಕೊಬೇಕು. ಭಜನೆಗಳನ್ನು ಹಾಡ್ತಾಯಿದ್ರು ಟುಗೆದರ್, ಇಬ್ಬರು ಸೇರ್ಕೊಂಡ್ಬಿಟ್ಟು. ಆ್ಯಂಡ್ ಬಾಲ ಅ ಹಿಂದೂ ಪೀಸಂಟ್. ಬಾಲ ಅನ್ನುವಂತಹ ಒಬ್ಬ ಹಿಂದೂ ಧರ್ಮಕ್ಕೆ ಸೇರಿರತಕ್ಕಂಥ ಒಬ್ಬ ರೈತ, ಪೀಸಂಟ್, ಬಿಕೇಮ್ ನಾನಕ್ಸ್ ಫಾಲೋವರ್. ಆತ ನಾನಕನ ಒಬ್ಬ ಹಿಂಬಾಲಕನಾಗಿ ಸೇರಿಕೊಳ್ಳುತ್ತಾನೆ. ಹಿ ಟು ಜಾಯ್ನ್ಡ್ ದೆಮ್. ಅವನು ಸಹಿತ ಇವರ ಜೊತೆಗೆ ಸೇರಿಕೊಳ್ತಾನೆ. ಇನ್ ಸಿಂಗಿಂಗ್ ಹೈಮ್ಸ್. ಯಾವುದಕ್ಕೆ ಸೇರಿಕೊಳ್ತಾನೆ ಅಂತಂದರೆ ಅವರೇನು ಭಜನೆ ಮಾಡ್ತಾ ಇರ್ತಾರಲ್ಲ ಆ ಭಜನಾ ಪದಗಳನ್ನು ಹೇಳಲಿಕ್ಕಾಗಿ ಈತನು ಸಹಿತ ಏನು ಮಾಡ್ತಾನೆ, ಸೇರಿಕೊಳ್ಳುತ್ತಾನೆ. ಮೆನಿ ಮೆನ್ ಅಂತಂದರೆ ಭಾಳ ಜನ ಗಂಡು ಮಕ್ಕಳು. ಆ್ಯಂಡ್ ವುಮೆನ್ ಹೆಂಗಸರು. ಕೇಮ್ ಟು ಲಿಸನ್ ಟು ದೆಮ್. ಅವರು ಹಾಡುವಂಥ ಭಜನಾ ಪದಗಳನ್ನ ಕೇಳಲಿಕ್ಕೆ ಭಾಳಷ್ಟು ಗಂಡಸರು ಮತ್ತು ಹೆಂಗಸರು ಅಲ್ಲಿಗೆ ಬರ್ತಾಯಿದ್ರು. ನಾನಕ್ ಪುಟ್ ಆಲ್ ಹೀಸ್ ಐಡಿಯಾಸ್ ಇನ್ ಹೀಸ್ ಪೊಯಟ್ರಿ. ನಾನಕ ತಾನು ಹೊಂದಿರತಕ್ಕಂಥ ಎಲ್ಲ ಕಲ್ಪನೆಗಳನ್ನು ಏನು ಮಾಡಿದ್ದ, ತನ್ನ ಒಂದು ಕಾವ್ಯದಲ್ಲಿ ಅವುಗಳನ್ನು ಅಡಗಿಸಿಟ್ಟಿದ್ದ. ಸೂನ್ ಹೀಸ್ ಸಾಂಗ್ಸ್ ಆಫ್ ಗಾಡ್. ಅವನು ಮಾಡುವಂತಹ ದೇವರ ಸ್ತುತಿಯ ಹಾಡುಗಳು ಬಿಕೇಮ್ ವೆರಿ ಪಾಪ್ಯುಲರ್. ಅವು ತುಂಬ ಜನಪ್ರಿಯವಾದವು. ಪೀಪಲ್ ಸ್ಯಾಂಗ್ ದೆಮ್ ಆ್ಯಸ್ ದೇರ್ ಡೈಲಿ ಪ್ರೇಯರ್ಸ್. ಅವುಗಳನ್ನು ಜನರು ಏನು ಮಾಡಿದರು, ತಮ್ಮ ದಿನನಿತ್ಯದ ಪ್ರಾರ್ಥನೆ ಎಂಬಂತೆ ಅವುಗಳನ್ನು ಹಾಡಲು ಆರಂಭಿಸಿದರು. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ನಾನಕ್ ಟ್ರಾವೆಲ್ಡ್ ಫಾರ್ ಆ್ಯಂಡ್ ವೈಡ್. ನಾನಕ ಏನು ಮಾಡ್ತಾನೆ, ಇಲ್ಲಿ ಭಾಳಷ್ಟು ದೇಶದ ಉದ್ದಗಲಕ್ಕೂ ಅಡ್ಡಾಡಿದರು ಅಥವಾ ಅಲೆದಾಡಿದರು, ತಿರುಗಾಡಿದರು. ಟು ಪ್ರೀಚ್ ಹೀಸ್ ಮೆಸೇಜ್ ಆಫ್ ಲವ್. ಅವರ ಒಂದು ಪ್ರೀಚ್ ಅಥವಾ ಟೀಚ್ ಬೋಧನೆ ಏನಾಗಿತ್ತು ಅಂತಂದರೆ ಹೀಸ್ ಮೆಸೇಜ್ ಆಫ್ ಲವ್, ಅದು ಪ್ರೇಮದ ಅಥವಾ ಪ್ರೀತಿಯ ಒಂದು ಸಂದೇಶವಾಗಿತ್ತು. ಹಿ ವಿಸಿಟೆಡ್ ಮೆನಿ ಹೋಲಿ ಪ್ಲೇಸಸ್. ಅವರು ದೊಡ್ಡ ದೊಡ್ಡ ಒಂದು ಪವಿತ್ರ ಸ್ಥಳಗಳಿಗೆ ಭೇಟಿಯಾದರು. ಒಂದು ಸತಿ ಏನಾಗಿತ್ತಂತಂದರೆ ಆ್ಯಟ್ ಹರಿದ್ವಾರದಲ್ಲಿ ಹಿ ಸಾ ಅ ಲಾರ್ಜ್ ಕ್ರೌಡ್ ಆಫ್ ಪೀಪಲ್. ಅಲ್ಲಿ ಏನು ಮಾಡ್ತಾನೆ ಅಂತಂದರೆ ಆತ ಒಂದು ಲಾರ್ಜ್ ಕ್ರೌಡ್, ಭಾಳ ದೊಡ್ಡ ಪ್ರಮಾಣದ ಜನಸಮೂಹ ನೆರೆದಿರುತ್ತೆ ಹರಿದ್ವಾರದಲ್ಲಿ. ಹಿ ಸಾ ಅ ಲಾರ್ಜ್ ಕ್ರೌಡ್ ಆಫ್ ಪೀಪಲ್ ಬೇದಿಂಗ್ ಇನ್ ರಿವರ್ ಗಂಗೇಸ್. ಆ ಒಂದು ಗಂಗಾ ನದಿಯಲ್ಲಿ ಅವರು ಸ್ನಾನ ಮಾಡ್ತಾಯಿದ್ರು. ಬೇದಿಂಗ್ ಅಂದರೆ ಸ್ನಾನ ಮಾಡ್ತಾಯಿದ್ರು. ಸಮ್ ಆಫ್ ದೆಮ್ ವರ್ ಪೋರಿಂಗ್ ವಾಟರ್. ಸಮ್ ಆಫ್ ದೆಮ್ ಅಂದರೆ ಕೆಲವು ಜನ ಏನು ಮಾಡ್ತಾಯಿದ್ರು, ಆ ನೀರನ್ನು ಈಗ ನದಿಯಿಂದ ತೆಗೆದುಕೊಂಡು ಸುರಿತಾಯಿದ್ರು. ಪೋರಿಂಗ್ ವಾಟರ್ ಟುವರ್ಡ್ಸ್ ದ ಸನ್. ಸೂರ್ಯನ ಕಡೆಗೆ ಅವರು ಸುರಿಯೋ ದೃಶ್ಯವನ್ನು ಆತ ನೋಡಿದ. ಈಗ ಆ ನಾನಕ ಏನು ಮಾಡ್ತಾನೆ, ಅಲ್ಲಿ ನೆರೆದಿರ್ತಕ್ಕಂಥ ಜನಸಮೂಹಕ್ಕೆ ಒಂದು ಪ್ರಶ್ನೆ ಕೇಳ್ತಾನೆ. ವಾಟ್ ಆರ್ ಯು ಡೂಯಿಂಗ್. ನೀವೇನು ಮಾಡ್ತಾ ಇದ್ದೀರಿ. ನಾನಕ್ ಆಸ್ಕ್ಡ್ ದೆಮ್. ನಾನಕ್ ಅವರನ್ನು ಕೇಳಿದ. ವಿ ಆರ್ ಆಫರಿಂಗ್ ವಾಟರ್ ಟು ಅವರ್ ಫೋರ್ ಫಾದರ್ಸ್. ಅವ್ರು ಹೇಳಿದರು, ನಾವು ನೀರನ್ನು ನಮ್ಮ ಒಂದು ಆ್ಯನ್ಸೆಟರ್ಸ್ ಅಂದರೆ ಫೋರ್ ಫಾದರ್ಸ್ ಅಂತ ಕರೀತೇವೆ, ಅಥವಾ ತಮ್ಮ ತಲೆಮಾರಿನ ಏನು ಹಿಂದಿನ ಜನ ಇರ್ತಾರಲ್ಲ ಅವ್ರಿಗೆ ನಾವೇನಂತೇವೆ ಅಂದರೆ ಫೋರ್ ಫಾದರ್ಸ್ ಅಂತ ಕರಿತೀವಿ. ವಿ ಆರ್ ಆಫರಿಂಗ್ ವಾಟರ್ ಟು ಅವರ್ ಫೋರ್ ಫಾದರ್ಸ್, ದೇ ರಿಪ್ಲೈಡ್. ನಮ್ಮನ್ನು ಅಗಲಿರ್ತಕ್ಕಂಥ ಏನು ಹಿರಿಯರಿದ್ದಾರಲ್ಲ ಆ ಹಿರಿಯರಿಗೆ ನಾವೇನು ಮಾಡ್ತಾ ಇದ್ದೇವೆ, ಅವರಿಗೆ ನೀರನ್ನು ಹಾಕ್ತಾ ಇದ್ದೇವೆ ಅಂತ ಹೇಳಿದ. ವೇರ್ ಆರ್ ದೇ, ಅವರೆಲ್ಲಿದ್ದಾರೆ. ಆಸ್ಕ್ಡ್ ನಾನಕ್. ದೇ ಆರ್ ಇನ್ ದ ಹೆವನ್. ಅವರು ಎಲ್ಲಿದ್ದಾರೆ ಅಂಥೇಳಿ ಒಬ್ಬ ವ್ಯಕ್ತಿ ಹೇಳ್ತಾನೆ. ಅವರೀಗ ಸ್ವರ್ಗದಲ್ಲಿದ್ದಾರೆ. ದೇ ಆರ್ ಇನ್ ದ ಹೆವನ್, ರಿಪ್ಲೈಡ್ ಒನ್ ಆಫ್ ದೆಮ್. ವೇರ್ ಈಸ್ ಹೆವನ್. ಅವಾಗ ಪ್ರಶ್ನೆ ಕೇಳ್ತಾರೆ ಅವರು. ಹಾಗಾದರೆ ಆ ಸ್ವರ್ಗ ಎಲ್ಲಿದೆ ಅಂತ ನಾನಕ್ ಅವರು ಕೇಳ್ತಾರೆ. ಅದಕ್ಕಾಗಿ ಕ್ರೋರ್ಸ್ ಆಫ್ ಮೈಲ್ಸ್ ಅವೇ, ಕೋಟಿಗಟ್ಟಲೆ ಮೈಲಿ ದೂರದಲ್ಲಿದೆ ಅಂಥೇಳಿ ಒಬ್ಬ ವಯೋವೃದ್ಧ ವ್ಯಕ್ತಿ ಈ ಮಾತಿಗೆ ಉತ್ತರವನ್ನು ಕೊಡ್ತಾನೆ. ರಿಪ್ಲೈಡ್ ಆ್ಯನ್ ಓಲ್ಡ್ ಮ್ಯಾನ್ ಇನ್ ದ ಕ್ರೌಡ್. ಆನ್ ಹಿಯರಿಂಗ್ ದಿಸ್, ಇದನ್ನು ಕೇಳಿಸ್ಕೊಂಡಿರ್ತಕ್ಕಂಥ ನಾನಕ ಏನು ಮಾಡ್ತಾನೆ, ನಾನಕ್ ಟರ್ನ್ಡ್ ಹೀಸ್ ಬ್ಯಾಕ್. ಈಗ ಏನು ಮಾಡ್ತಾನೆ, ನಾನಕ ಬೆನ್ನು ತಿರುಗಿಸ್ತಾನೆ. ಆ್ಯಂಡ್ ಸ್ಟಾರ್ಟೆಡ್ ಪೋರಿಂಗ್ ವಾಟರ್.
ಮತ್ತು ಆತ ಏನು ಮಾಡ್ತಾನೆ, ನೀರನ್ನು ಸುರಿಲಿಕ್ಕೆ ಆರಂಭ ಮಾಡ್ತಾನೆ ಇನ್ ದ ಅದರ್ ಡೈರೆಕ್ಷನ್ಸ್, ಬೇರೆ ಒಂದು ದಿಕ್ಕಿನ ಕಡೆಗೆ, ಸೂರ್ಯನ ದಿಕ್ಕನ್ನು ಬಿಟ್ಟು ಬೇರೆ ಕಡೆಗೆ ಆತ ನೀರನ್ನು ಸುರಿಯೋದಕ್ಕೆ ಆರಂಭ ಮಾಡ್ತಾನೆ. ವಾಟ್ ಆರ್ ಯು ಡೂಯಿಂಗ್ ಆಸ್ಕ್ ದ ಪೀಪಲ್ ಇನ್ ಸರ್ಪ್ರೈಸ್. ಈಗ ಅಲ್ಲೇ ನೆರೆದಿರ್ತಕ್ಕಂಥ ಜನಸಮೂಹ ಇತ್ತಲ್ಲ, ಆ ಜನಸಮೂಹ ಆಶ್ಚರ್ಯದಿಂದ ಅವ್ರನ್ನ ಕೇಳುತ್ತೆ, ಏನು ಮಾಡ್ತಾ ಇದ್ದೀರಿ ನೀವು ಅಂಥೇಳಿ. ಅವಾಗ ಹೇಳ್ತಾನೆ, ಐ ಹ್ಯಾವ್ ಮೈ ಫೀಲ್ಡ್ಸ್ ಇನ್ ಪಂಜಾಬ್, ಐ ಹ್ಯಾವ್ ಮೈ ಫೀಲ್ಡ್ಸ್ ಇನ್ ಪಂಜಾಬ್, ಪಂಜಾಬ್ನಲ್ಲಿ ನನಗೆ ಒಂದಿಷ್ಟು ಹೊಲ ಇದೆ. ರಿಪ್ಲೈಡ್ ನಾನಕ್, ಈ ರೀತಿಯಾಗಿ ಉತ್ತರ ಕೊಡ್ತಾನೆ ನಾನಕ. ನಾನು ಐ ಆಮ್ ವಾಟ್ರಿಂಗ್ ದೋಸ್ ಫೀಲ್ಡ್ಸ್, ಹೊಲಗಳಿಗೆ, ಪಂಜಾಬ್ನಲ್ಲಿರ್ತಕ್ಕಂಥ ಹೊಲಗಳಿಗೆ ಏನು ಮಾಡ್ತಾ ಇದ್ದೇನೆ, ನೀರನ್ನು ಉಣಬಡಿಸ್ತಾ ಇದ್ದೇನೆ, ನೀರನ್ನು ಹಾಯಿಸ್ತಾ ಇದ್ದೇನೆ ಅಂತ ಹೇಳ್ದ. ಪೀಪಲ್ ಬಿಗ್ಯಾನ್ ಟು ಲಾಫ್. ಪೀಪಲ್, ಈ ಉತ್ತರವನ್ನು ಕೇಳಿಸಿಕೊಂಡಿರ್ತಕ್ಕಂಥ ಜನರು ನಗುವುದಕ್ಕೆ ಆರಂಭಿಸ್ತಾರೆ. ಹೌ ಕ್ಯಾನ್ ದಿಸ್ ವಾಟರ್ ರೀಚ್ ಯುವರ್ ಫೀಲ್ಡ್ ಫಾರ್ ಅವೇ. ನಿಮ್ಮ ದೂರದಲ್ಲಿರ್ತಕ್ಕಂಥ ಪಂಜಾಬ್ನಲ್ಲಿರ್ತಕ್ಕಂಥ ಹೊಲಕ್ಕೆ ಇಲ್ಲಿಂದ ನೀರು ಹೇಗೆ ಹೋಗುತ್ತೆ. ಹೌ ಕ್ಯಾನ್ ದಿಸ್ ವಾಟರ್ ರೀಚ್ ಯುವರ್ ಫೀಲ್ಡ್, ಈ ಒಂದು ನೀರು ಹೇಗೆ ನಿಮ್ಮ ಹೊಲವನ್ನು ತಲುಪುತ್ತೆ. ಫಾರ್ ಅವೇ, ತುಂಬ ದೂರದಲ್ಲಿದೆ. ದೇ ಆಸ್ಕ್ಡ್, ಇಫ್ ದ ವಾಟರ್ ಯು ಥ್ರೋ ಆಫ್ ಕ್ಯಾನ್ ರೀಚ್ ಹೆವನ್. ನೀವು ಸುರಿಯುತ್ತಿರ್ತಕ್ಕಂಥ ನೀರು ಸ್ವರ್ಗವನ್ನೇ ಮುಟ್ತಿರ್ಬೇಕಾದ್ರೆ ನಾನು ಸುರಿಯುವಂಥ ನೀರು ಪಂಜಾಬ್ನ ನನ್ನ ಹೊಲಕ್ಕೆ ಯಾಕೆ ಹೋಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಇಫ್ ದ ವಾಟರ್ ಯು ಥ್ರೋ ಆಫ್ ಕ್ಯಾನ್ ರೀಚ್ ಹೆವನ್, ವೈ ಕಾಂಟ್ ವಾಟರ್ ಐ ಥ್ರೋ ರೀಚ್ ಮೈ ಫೀಲ್ಡ್ಸ್. ನಾನು ಸುರಿಯಿರ್ತಕ್ಕಂಥ ನೀರು ನಮ್ಮ ಗದ್ದೆಯನ್ನು ಯಾಕೆ ಮುಟ್ಟೋದಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಆಸ್ಕ್ಡ್ ನಾನಕ್. ದೆನ್ ಹಿ ಎಕ್ಸ್ಪ್ಲೇನ್ ಟು ದ ಪೀಪಲ್. ಆಮೇಲೆ ಅವರು ಆ ಜನರಿಗೆ ವಿವರಣೆ ಮಾಡಿ ಹೇಳ್ತಾರೆ, ಇಟ್ ಈಸ್ ಓನ್ಲಿ ಥ್ರೂ ಗುಡ್ ಆ್ಯಕ್ಷನ್ಸ್ ಆಫ್ ಅವರ್ಸ್. ನಾವು ಏನಾದರೂ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು ಅಂತಂದರೆ ನಾವು ನಮ್ಮ ಒಳ್ಳೆಯ ಒಂದು ಕೆಲಸಗಳಿಂದ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ಇಟ್ ಈಸ್ ಓನ್ಲಿ ಥ್ರೂ ಗುಡ್ ಆ್ಯಕ್ಷನ್ ಆಫ್ ಅವರ್ಸ್ ದ್ಯಾಟ್ ವಿ ಕ್ಯಾನ್ ಡೂ ಆನರ್ ಟು ಅವರ್ ಆ್ಯನ್ಸೆಟರ್ಸ್, ಅವರ್ ಫೋರ್ ಫಾದರ್ಸ್. ನಮ್ಮ ಏನು ಪೂರ್ವಜರಿದ್ದಾರಲ್ಲ, ಆ ಪೂರ್ವಜರಿಗೆ ಗೌರವ ಸಲ್ಲಿಸಬೇಕು ಅಂತಂದರೆ ನಾವು ನಮ್ಮ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ದೇರ್ ಆರ್ ಮೆನಿ ಸಚ್ ಸ್ಟೋರೀಸ್ ಅಬೌಟ್ ನಾನಕ. ನಾನಕರ ಬಗ್ಗೆ ಈ ರೀತಿ ಹಲವು ಕಥೆಗಳಿವೆ. ಹೀಸ್ ಮೆಥಡ್ ಆಫ್ ಟೀಚಿಂಗ್, ಆತ ಹೇಳುವಂಥ ಒಂದು ಬೋಧನಾ ವಿಧಾನ ವಾಸ್ ವೆರಿ ಸಿಂಪಲ್, ತುಂಬ ಸರಳವಾಗಿತ್ತು. ಪೀಪಲ್ ಕುಡ್ ಫಾಲೋ ಹೀಸ್ ಟೀಚಿಂಗ್ಸ್ ವೆರಿ ಈಸಿಲಿ. ಸೊ ಹೀಗಾಗಿ ಜನ ಅಲ್ಲಿರ್ತಕ್ಕಂಥವರು ಅವರ ಬೋಧನೆಗಳನ್ನು ಮತ್ತು ಅವರನ್ನು ಹಿಂಬಾಲಿಸಲಿಕ್ಕೆ ಆರಂಭ ಮಾಡಿದರು. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.